If sequence is not bounded, then it is said to be unbounded sequence. In that case, two types. First one is unbounded above, second one is unbounded below. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಅನ್ಬೌಂಡೆಡ್ ಅಬೋ ಸೀಕ್ವೆನ್ಸ್ ಹೆಂಗಿರುತ್ತಂದ್ರ ಸೀಕ್ವೆನ್ಸ್ xn is equal to n. ಹೌದಾ? ನೋಡ್ರಿ 1 2 3 4 and so on. ನೀವು ಎಷ್ಟೋ ವ್ಯಾಲ್ಯೂ ಕೊಟ್ಕೋಂತ ಹೋಗ್ರಿ, ಹಂಗ ವ್ಯಾಲ್ಯೂ ಕೊಟ್ಕೋಂತ ಹೋಗ್ರಿ, ಯಾವಾಗ್ಲೂ ನಿಮ್ಗ ಗ್ರೇಟೆಸ್ಟ್ ವ್ಯಾಲ್ಯೂ ಕೊಡಕ್ ಆಗದೇ ಇಲ್ಲ. ಕರೆಕ್ಟಾ? ಅಂದ್ರ there exists no number xn less than or equal to k. ಹೌದಾ? ಹೌದಿಲ್ಲ? ಆದ್ರಿಂದ ಈ ನಂಬರ್ ಇದು ಏನೈತಿ, ಈ ಸೀಕ್ವೆನ್ಸ್ ಏನೈತಿ, ಅನ್ಬೌಂಡೆಡ್ ಅಬೋ ಸೀಕ್ವೆನ್ಸ್. ತಿಳಿತೇನಮ್ಮ ಸಹನಾ? Is it understood? Sahana? Pooja? Good. ಅದೇ ತರ ಅನ್ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಮೈನಸ್ n ತಗೋರಿ, ಸೇಮ್. ಈಗ ನೋಡ್ರಿ, ಲೀಸ್ಟ್ ಅಪ್ಪರ್ ಬೌಂಡ್ ಅಂಡ್ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಎಕ್ಸಾಮ್ನೊಳಗೆ ಈ ತರ ಕೇಳಿಲ್ಲ. ಇದುವರೆಗೂ ನಾನ್ ಕ್ವಶನ್ ಪೇಪರ್ ನೋಡ್ದಂಗೆಲ್ಲ ಕೇಳಿಲ್ಲ. ಅದ್ರ ಸಿಲೆಬಸ್ ಒಳಗ ಐತಿ, ಆದ್ರಿಂದ ಹೇಳ್ತೀನಿ ಅದನ್ನ. ಓದ್ಕೋರಿ, ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್, ಇಂಪಾರ್ಟೆಂಟ್. ಇವು ಎಲ್ಲಾ ಗೊತ್ತಿರ್ಬೇಕು ನಿಮ್ಗ. least upper bound and greatest lower bound of a sequence. ಹೌದಾ? ನೋಡ್ರಿ, ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್ ಅಂದ್ರ ನಮ್ಗೀಗ ಅಪ್ಪರ್ ಬೌಂಡೆಡ್ ಅಬೋ ಸೀಕ್ವೆನ್ಸ್ ಅಂದ್ರೆ ಏನಂತ ಗೊತ್ತೈತಿ. ಏನ್ ಹೇಳ್ರಿ? ಆ ಸೀಕ್ವೆನ್ಸ್ is said to be bounded above. A sequence an is said to be bounded above if there exists a real number k such that an less than or equal to k. ಕರೆಕ್ಟಾ? ಹಿಂಗಿದ್ದಾಗ ಬೌಂಡೆಡ್ ಅಬೋ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅದೇ ತರ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಹೇಳ್ತೀವಿ. ಅದನ್ನ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ಸೀಕ್ವೆನ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ ಅಂತ. ಏನು ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್ ಹೇಳ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಂತೀವಿ. ಇವಾಗ ಏನ್ ಮಾಡ್ತೀವಿ? ಏನ್ಪಾ ದೇವರಾಜ್ ಜಿ ಕೆ, ಯಾಕೋ ಹ್ಯಾಂಡ್ ರೈಸ್ ಮಾಡ್ತಿರಲ್ಲ, ಯಾಕ ಹಂಗ? ಸುಮ್ನಾನ ಇರ್ಲಿ, ನಂದು ಒಂದಿರ್ಲಿ ಅಂತ. ಅರ್ಥ ಆಗೈತಿ ಅಂತಾನ? ಓಕೆ, ಸರಿ, ಅರ್ಥ ಆಗಿದ್ಯಾ? ತಿಳಿತಾ? ಇಸ್ ಇಟ್ ಅಂಡರ್ಸ್ಟುಡ್? ನೋಡ್ರಿ, ಇಪ್ಪ ಸೀಕ್ವೆನ್ಸ್. ಓಕೆ, if a sequence an is bounded above ಆಗಿತ್ತಂದ್ರ, if a sequence is bounded above, then there exists a real number k1. ಇದಕ್ಕೇನಂತೀವಿ? k1. ಇಲ್ಲಿ ನಂಬರ್ k1 ಅಂತ ತಗೊಂಡಿವಿ ನೋಡ್ರಿ. k1 such that an less than or equal to k1 for all n belongs to n. ಹೌದಾ? For all n belongs to n. This is definition of bounded above sequence. If a sequence is bounded above, then there exists a real number k1 such that an less than or equal to k1 for all n belongs to
n. K1 is called here. K1 is called an upper bound of a sequence. K1 is called an upper bound of a sequence. ಹೌದಾ? ಕರೆಕ್ಟಾ? If ನೋಡ್ರಿ, if K1, if ನೋಡ್ರಿ, if K1, if K1 less than K2, then if K1 less than K2, then an less than K2 for all n belongs to n. ನಾನು ನಿಮ್ಗೆ ನಿನ್ನೆ ಎಕ್ಸಾಂಪಲ್ ಹೇಳಿದ್ದೆ, ಏನ್ ಹೇಳ್ರಿ? ಆ ಸೀಕ್ವೆನ್ಸ್ an is defined by set of 1, 2, 3, 4, 5. ಕರೆಕ್ಟಾ? ಈ ತರ ಹೇಳಿದ್ದ. ಇದ್ರೊಳಗ ಸೀಕ್ವೆನ್ಸ್ an is bounded above by, ಹೇಳಿ, bounded above by, ರಿಪ್ಲೈ ಮಾಡಿ. ಆ ಸೀಕ್ವೆನ್ಸ್ an is bounded by 5. Very good, Sonia. Good. Sahana. Good. Spurti. Good. Correct. Good. Bhavna. Hema. Mohan Kumar. Lakshmi VZ. ಪರವಾಗಿಲ್ಲ, ಅರ್ಥ ಆಗಿದೆ ಎಲ್ರಿಗೂ? ಗುಡ್. ಅನಿತಾ ಕೆ. ಪರವಾಗಿಲ್ಲಮ್ಮ. ಐಶ್ವರ್ಯನ್ ಕರ್ಕೊಂಡ್ ಬಂದಿಲ್ಲಲ್ಲ, ನೀನು ಒಬ್ಬಳ ಬಂದಿ ಕ್ಲಾಸಿಗೆ. ನರಸೇಗೌಡ. ಎಸ್ ಸರ್. ಬಾಯ್ಸ್ ಯಾರು ರಿಪ್ಲೈನ ಮಾಡ್ತಾ ಇಲ್ಲಲ್ಲೋ, ಏನ್ ಮಾಡೋಣ? MR ನಾಗೇಶ್ ಕುಮಾರ್ ಮಾಡಿದ್ ನೋಡು. ಗುಡ್ ನಾಗೇಶ್. ನೋಡ್ರಿ, an less than or equal to 5. ಕರೆಕ್ಟಾ? an less than or equal to 5. ಮೋಹನ್ ಆರ್, ನೀನ್ ಮಾಡಿದ್ಯಾಪ? ಗುಡ್. ನೋಡಿ ನಿಂದು ನೋಡಿ. an less than or equal to 5 ಅಂದ್ರೆ an bounded above by 5 ಅಂತ ಹೇಳ್ತೀವಿ. ಹೌದಾ? ಈಗ ನೋಡ್ರಿ, ಈಗ ನಾವ್ ಇನ್ನೊಂದ್ ನಂಬರ್ 5 ತಗೊಂಡ್ರ 5 ಆದ್ಮೇಲೆ 6 ತಗೊಂಡ್ರು 5 ಲೆಸ್ ದ್ಯಾನ್ 6. ಕರೆಕ್ಟಾ? ಈಗ an ಲೆಸ್ ದ್ಯಾನ್ 6 ಆಗತ್ತ. ಎಸ್, ಆರ್ ಯು ಅಗ್ರಿ? ಕರೆಕ್ಟಾ? ಇಷ್ಟ ಸಿಂಪಲ್ ಅದ. ಎಸ್, ಗುಡ್. 5 less than 6, an less than 6. an less than 6. Okay. Note, this implies K2 is also an upper bound of the sequence. This implies K2 is also an upper bound of the sequence. Ile 6, now 6 tagondra 6 is also an upper bound of a sequence. Atara. This implies any number greater than K1, any number greater than 5, any number greater than K1 is also an upper bound. Howda? Therefore, if a sequence is bounded above, it has infinitely many upper bounds. A sequence is bounded above, adu bounded above idra, a sequence is bounded above. If a sequence is bounded above,
ಇಟ್ ಹ್ಯಾಸ್ ಇನ್ಫಿನೈಟ್ಲಿ ಮೆನಿ ಅಪ್ಪರ್ ಬೌಂಡ್ಸ್. ಅದು ಬಹಳಷ್ಟು ಅಪ್ಪರ್ ಬೌಂಡ್ ಗಳನ್ನ ಹೊಂದಿರುತ್ತ. ಹೌದಾ? ಇಲ್ಲೇ ಐತ್ ನೋಡ್ರಿ. ಈ ಸೆಂಟೆನ್ಸ್ ನಮ್ಗೆ ಬಹಳ ಯೂಸ್ಫುಲ್. ಆಫ್ ಆಲ್ ಅಪ್ಪರ್ ಬೌಂಡ್ಸ್ ಆಫ್ ದ ಸೀಕ್ವೆನ್ಸ್, of all upper bounds of the sequence, if k is the least, then k is called least upper bound of the sequence. ಈ ಎಲ್ಲಾದ್ರೊಳಗು ಆ ಸೆಟ್ ದೊಳಗಿರೋ ಅಂತ ನಂಬರ್ ಏನಿರುತ್ತ ಆ ನಂಬರ್ ಅಷ್ಟ ತಗೋತೀವಿ ನಾವು. ಆ ಸೆಟ್ ದೊಳಗೆ ಇರ್ಲಾರ್ದಂತ ನಂಬರ್, ಈಗ ಇಲ್ಲಿ 1 2 3 4 5 ಇಲ್ಲಿವರೆಗೆ ಸೆಟ್ ನಮಗ್ ಕೊಟ್ಟಿರೋ ಸೆಟ್ 6 7 8 9 ಈ ನಂಬರು ಬೌಂಡೆಡ್ ಅಬೋ ಆಗುತ್ತೆ. ಏನ್ ಬೌಂಡೆಡ್ ಅಬೋ ಬೈ 6 7 8 9 ಇನ್ಫಿನೈಟ್ಲಿ ಮೆನಿ ನಂಬರ್ಸ್ ಅಂತ ಹೋದವು. ಬಟ್ ಸೆಟ್ ದಾಗ ಇರುವಂತ ದೊಡ್ಡ ನಂಬರ್ ಯಾವುದು? ಅದು ಬೌಂಡೆಡ್ ಲೀಸ್ಟ್ ಅಪ್ಪರ್ ಬೌಂಡ್. ಅದು ಲೀಸ್ಟ್ ಅಪ್ಪರ್ ಬೌಂಡ್. ಆ ಸೆಟ್ ಗೆ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು ಅಂದ್ರ 5. ಹೌದಾ? ಅರ್ಥ ಆಯ್ತಾ? ಈಗಿದ ಅರ್ಥ ಆಗೈತಿ? ಅರ್ಥ ಆಗಿದೆ ಇಲ್ಲ ಮನೋಜ್? ಗುಡ್ ಭಾವನಾ. ಇಟ್ ಹ್ಯಾಸ್ ನೋಡ್ರಿ, ಇಟ್ ಹ್ಯಾಸ್ ನೆಕ್ಸ್ಟ್ ನೋಡ್ರಿ. ಒಂದೆರಡು ಸರಿ ಓದ್ರಿಪ್ಪ ಇದನ್ನ, ಒಂದೆರಡು ಸರಿ ಓದ್ರಿ. ಈ ಕಾನ್ಸೆಪ್ಟ್ ಈಸಿ ಅನ್ಸುತ್ತಾ? ನೀವು ಮರ್ತ್ ಬಿಡ್ತೀರಿ. ಒಂದೆರಡು ಸರಿ 4 ಸರಿ ಎಷ್ಟ್ ಸರಿ ಆಗುತ್ತಾ ಅಷ್ಟ್ ಸರಿ ಓದ್ರಿ. ಏನಪ್ಪಾ ಅರ್ಥ ಆಗಿಲ್ಲ? ಯಾರವ ನಿಮ್ದು ನೇಮ್ ಇಟ್ಕೊಂಬರ್ರು ಮೊದ್ಲ. ನೀವೇನ್ ಕೇಳಿದ್ರ ನನ್ಗೆ ಹೆಂಗ್ ಗೊತ್ತಾಗತ್ತೆ ಹೇಳ್ರಿ? ಇಟ್ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಆ ಲೀಸ್ಟ್ ಅಪ್ಪರ್ ಬೌಂಡ್ ಗೆ ಏನೇನ್ ಪ್ರಾಪರ್ಟಿ ಅದಾವು ನೋಡ್ರಿ. ಫಸ್ಟ್ ಒನ್, ಇಟ್ ಈಸ್ ಆನ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ಮೊದ್ಲು ಅದ ಏನಾಗಿರುತ್ತ? ಅಪ್ಪರ್ ಬೌಂಡ್ ಆಗಿರುತ್ತ. ಅಪ್ಪರ್ ಬೌಂಡ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತ. ಅಂದ್ರ ಆ ಸೀಕ್ವೆನ್ಸ್ ಇಸ್ ಸೆಡ್ ಟು ಬಿ ಬೌಂಡೆಡ್ ಅಬೋ. ಅಂದ್ರ ಬೌಂಡೆಡ್ ಅಬೋ ಆಗಿತ್ತಂದ್ರ ಅಪ್ಪರ್ ಬೌಂಡ್ ಆಗಿರುತ್ತಿಲ್ಲ. an less than or equal to k, there exists real number k such that an less than or equal to k for all n belongs to n. Bounded above ಆಗಿರುತ್ತ. ಅಂದ್ರ it is an upper bound of the sequence. ಮೊದಲ ಅಪ್ಪರ್ ಬೌಂಡ್ ಆಗಬೇಕದು. ಕರೆಕ್ಟಾ? Next, this implies an less than or equal to k for all n belongs to n. There exists epsilon greater than 0 such that k minus epsilon less than k. Andra second property nodri, idu one. It is an upper bound of the sequence. This implies n less than or equal to k for all n belongs to n. Next, given epsilon greater than 0, one small value ತಗೊಂಡ್ವಿ ಅಂದ್ರ ಇದು ಸ್ಮಾಲ್ ವ್ಯಾಲ್ಯೂ. ಎಪ್ಸಿಲಾನ್ one small positive quantity, small minute quantity, small quantity ನಾವು ಅಸ್ಯೂಮ್ ಮಾಡ್ಕೊಳ್ಳುವಂತದ್ದು. given epsilon greater than 0, k minus epsilon less than k. ಈಗ ನೋಡ್ರಿ ಇಲ್ಲ 5 minus 0.0001 ಲೆಸ್ ದ್ಯಾನ್ 5 ಆಗುತ್ತಾ? ಒಪ್ಕೋತೀರಾ? ಆರ್ ಯು ಅಗ್ರಿ? ಆಗುತ್ತಾ? ಸಾರಿ, ಹೌದಾ? ಅಂದ್ರ ಬಹಳ ಸಣ್ಣ ವ್ಯಾಲ್ಯೂ, ಮೈನ್ಯೂಟ್ ವ್ಯಾಲ್ಯೂ. ಅದ್ರೊಳಗ ಈ 5ದೊಳಗ ಅತಿ ಸಣ್ಣ ವ್ಯಾಲ್ಯೂ ತೆಗೆದ್ರು 5 ಏನಾಗುತ್ತಾ? 5ಕ್ಕಿಂತ ನಾವು ಮೈನ್ಯೂಟ್ ವ್ಯಾಲ್ಯೂ ತೆಗ್ದಿವಲ್ಲ ಚಿಕ್ಕದಾಗತ್ತ. ಹೌದಾ? ಆದ್ರಿಂದ ಏನಂತ ಬರಿತೀವಿ? k minus epsilon ಲೆಸ್ than k. Since k
K is the least upper bound. K minus epsilon is not even an upper bound. ಈಗ ನೋಡ್ರಿ, ಈಗ ನಮ್ದು 5 ಏನು ಅಪ್ಪರ್ ಬೌಂಡ್ ಅಂತ ಹೇಳ್ಬಿಟ್ಟಿನಿ. An is bounded above by 5, therefore 5 is an upper bound of a sequence. ಆ 5 ದೊಳಗೆ ನಾನು ಮೈನ್ಯೂಟ್ ಕ್ವಾಂಟಿಟಿ ತೆಗಿತಾ ಇದ್ದೀನಿ, 0.0001 ತೆಗಿತಾ ಇದ್ದೀನಿ. ಕರೆಕ್ಟಾ? ಅಷ್ಟು ತೆಗೆದ್ರು ಅದು ಆ ವ್ಯಾಲ್ಯೂ ತೆಗೆದ್ರು ಅದು ಬೌಂಡೆಡ್ ಅಬೋ ಆಗಲ್ಲ, ಅಪ್ಪರ್ ಬೌಂಡ್ ಆಗಲ್ಲ. ಅದಕ್ಕೆ ಆ ವ್ಯಾಲ್ಯೂ ತೆಗೆದ್ರ ಇದ್ರೊಳಗ ನಾನೇನಾದ್ರು ಸ್ವಲ್ಪ ವ್ಯಾಲ್ಯೂ ತೆಗೆದ್ರು ಇದು ಬೌಂಡೆಡ್ ಅಬೋ ಆಗಲ್ಲ. ಬೌಂಡೆಡ್ ಅಬೋ 5 ಅಂತ ಹೇಳಲ್ಲ ನಾವು, ಹೌದಾ? ಅಂದ್ರೆ ಅದು ಇಲ್ಲಿ ಬಂದ್ಬಿಡ್ತಾ, 4 ಮಧ್ಯದೊಳಗೆ ಬಂದ್ಬಿಡ್ತಾ. ಅದಕ್ಕೆ ದೊಡ್ಡ ನಂಬರ್ ಯಾವ್ದು ಐತಿ? 5 ಐತಿ, ಹೌದಾ? ಆದ್ರಿಂದ ಬೌಂಡೆಡ್ ಅಬೋ ಬೈ 5 ಕಿಂತ ಕಡಿಮೆ ಇದ್ದಿದ್ದು ಅಪ್ಪರ್ ಬೌಂಡ್ ಅಲ್ಲ, 5 ನ ಅಪ್ಪರ್ ಬೌಂಡ್. K ಮೈನಸ್ ಎಪ್ಸಿಲಾನ್ ಆ ವ್ಯಾಲ್ಯೂ 5 ಒಳಗೆ ಸ್ವಲ್ಪ ಚಿಕ್ಕ ಕ್ವಾಂಟಿಟಿ ನಾ ರಿಮೂವ್ ಮಾಡಿದ್ರು, ಸ್ವಲ್ಪ ಏನ್ರ ನಿಮ್ ಕಡೆ 5 ರೂಪಾಯಿ ಐತಿ, 1 ರೂಪಾಯಿ ಅಲ್ಲ 25 ಪೈಸೆ ನೀವು ನೋಡೇ ಇಲ್ಲ ನನಗೆ ಅನ್ಸುತ್ತ. ನೋಡಿಲ್ಲ. 50 ರೂಪಾಯಿ ತಗೊಂಡ್ಬಿಡನ್ರಿ. ಯಾಕದ ನಿಮ್ ಕಡೆ 50 ರೂಪಾಯಿ ಐತಿ, 1 ರೂಪಾಯಿ ತೆಗದ ಅದ್ರೊಳಗ 49 ರೂಪಾಯಿ ಆಗ್ತಿಲ್ಲ. 49 ರೂಪಾಯಿ ಐತಿ ಅಂದ್ರ ಅದು ಅಲ್ಲ, 50 ಏನೈತಿ ಅದ ದೊಡ್ಡ ಕ್ವಾಂಟಿಟಿ. ಈಗ ಅರ್ಥ ಆಗೈತ್ ನೋಡಿ ನಿಮ್ಗ. ನಿಮ್ ಕಡೆ ಇದ್ದಿದ್ದ ಎಕ್ಸಾಂಪಲ್ ಹೇಳಿದ್ರೆ ಅದು ಬೇಗ ಅರ್ಥ ಆಗತ್ತಾ? ಯಾಕಂದ್ರೆ ನೀವು ರೊಕ್ಕ ಕಳ್ಕೊಳಕ್ ಇಷ್ಟ ಪಡಲ್ಲ. ಈಸ್ ನಾಟ್ ಇವನ್ ಆನ್ ಅಪ್ಪರ್ ಬೌಂಡ್. ಅದು ಇವನ್ ಅಪ್ಪರ್ ಬೌಂಡ್ ಆಗಿರಲ್ಲ. This implies there exists at least one positive integer m such that am does not less than or equal to k minus epsilon. ಕರೆಕ್ಟಾ? ಈಗ am ಇದು ಅಪ್ಪರ್ ಬೌಂಡ್ ಆಗಕ್ಕ ಸಾಧ್ಯ ಇಲ್ಲ 5 ಮೈನಸ್ 0.0001. ಕರೆಕ್ಟಾ? ಅರ್ಥ ಆಯ್ತಾ? ನಾನು ಅಲ್ಲಿ ಎಕ್ಸಾಂಪಲ್ ಥ್ರೂ ಹೇಳಾಕುಂತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. This implies am greater than k minus epsilon. ಅಂದ್ರ am ಅನ್ನೋದು ಲೋವರ್ ಬೌಂಡ್ ಆಗುತ್ತಾ, ಬೌಂಡೆಡ್ ಬಿಲೋ ಆಗುತ್ತಾ? am ಬೌಂಡೆಡ್ ಬಿಲೋ ಆಗುತ್ತಾ? ಅಂದ್ರ ನಾವು 5 ಏನ್ರ ಕ್ವಾಂಟಿಟಿ ತೆಗೆದ್ವಿ ಅಂದ್ರ ಬೌಂಡೆಡ್ ಬಿಲೋ ಆಗತ್ತ ಹೊರತು ಬೌಂಡೆಡ್ ಅಬೋ ಆಗಲ್ಲ. ಅದಕ್ಕೆ ದೊಡ್ಡ ವ್ಯಾಲ್ಯೂ ತಗೊಂಡಾಗ ಮಾತ್ರ ಬೌಂಡೆಡ್ ಅಬೋ ಆಗುತ್ತಾ ಅಂತ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಖುಷಿ ಪಡ್ಬೇಕಪ್ಪ ಅರ್ಥ ಆಗೈತಿ ಅಂದ್ರ. ನೋಡು, ಅಂದ್ರ ನೀವು ಯಾವಾಗ ಖುಷಿ ಪಡ್ತೀರಿ ಸಬ್ಜೆಕ್ಟ್ ಅರ್ಥ ಆದಾಗ, ಅವಾಗ ನಿಮ್ಗೆ ಜಾಸ್ತಿ ಅರ್ಥ ಆಗುದು, ಜಾಸ್ತಿ ನೆನಪು ಉಳಿಯೋದು. ಇದು ಏನ ಹೇಳಾಕೊಂತಾರ ಇವ್ರು ಅಂದ್ರ ಅರ್ಥ ಆಗಲ್ಲ ಅದು. ನೆಕ್ಸ್ಟ್ ಹೋಗೊಂಡ್ರ? ಹೌದಮ್ಮ. ನೆಕ್ಸ್ಟ್ ನೋಡಿ, ಗ್ರೇಟೆಸ್ಟ್ ಲೋವರ್ ಬೌಂಡ್. ಈಗ ಲೀಸ್ಟ್ ಅಪ್ಪರ್ ಬೌಂಡ್ ನೋಡಿದ್ವಿ, ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್. ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಫ್ ಎ ಸೀಕ್ವೆನ್ಸ್ ನೋಡ್ರಿ, ಮೊದ್ಲ ಹೇಳ್ಬಿಡ್ತೀನಿ ನಾನು ನಿಮ್ಗ. ಲೋವರ್ ಬೌಂಡ್ ಅಂದ್ರೆ ಏನು? ಆ ಸೀಕ್ವೆನ್ಸ್ an is said to be bounded below. ಮೊದ್ಲು ಬೌಂಡೆಡ್ ಬಿಲೋ ಗೊತ್ತಿರ್ಬೇಕು ನಿಮ್ಗ. ಆ ಸೀಕ್ವೆನ್ಸ್ an is said to be bounded below if there exists real number k, real number small k, real number k such that an greater than or equal to small k for all n belongs to n. ಕರೆಕ್ಟಾ? ಇದು ಡೆಫಿನಿಷನ್.
ಏನೋ ಜಿ MR ನಾಗೇಶ್ ಕುಮಾರ್ ಜಿ ಏನಪ್ಪ ಕರೆಕ್ಟ್ ಅಂತ ಓಕೆ 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 ನೋಡಿ if a sequence an if a sequence an is bounded below a sequence an is bounded below then there exists a real number k1 ಇದು small k1 such that an greater than or equal to k1 for all n belongs to n. K1 is called the lower bound of the sequence. If K2 less than K1, K2 less than K1, ಅಂದ್ರ ಈಗ ನಾನು ಎರಡು ನಂಬರ್ ತಗೊಂಡಿನಿ ಯಾವುದು 3 4 ಕರೆಕ್ಟಾ K2 less than K1 then an ಇದ್ರೊಳಗೆ ಚಿಕ್ಕದು ಯಾವ್ದೈತಿ an ಗ್ರೇಟರ್ ದ್ಯಾನ್ 3 ಆಗುತ್ತೆ ಇಲ್ಲಿ ಚಿಕ್ಕದು ಏನೈತಿ ಆ ನಂಬರ್ ಫಾರ್ ಆಲ್ n ಬಿಲಾಂಗ್ಸ್ ಟು n ಹೌದಾ ಅಂದ್ರ ಈಗ ಒಂದು ಸೀಕ್ವೆನ್ಸ್ ಅದ ಎಲ್ಲಿ ತಗೊಂಡಿದ್ನಲ್ಲ ಅದ ಬೆಸ್ಟ್ ಎಕ್ಸಾಂಪಲ್ 1 2 3 4 5 ಕರೆಕ್ಟಾ an is bounded below by ಎಷ್ಟು ಹೇಳ್ರಿ ಬೇಗ ಫಾಸ್ಟ್ ಕ್ವಿಕ್ reply fast an is bounded below by ಬೇಗ ಹೇಳ್ರು ವೆರಿ ಗುಡ್ ನೋಡ್ರಿ ಎಲ್ರಿಗೂ ಅರ್ಥ ಆಗೈತಿ ಈಗ ಗುಡ್ ಲೋಹಿತ್ ಭಾವನಾ ಲೀಲಾ ಅನಿತಾ ಗುಡ್ ನೋಡ್ರಿ an bounded below by 1 ಕರೆಕ್ಟಾ ಈಗ ನಾನು ಇನ್ನೊಂದು ವ್ಯಾಲ್ಯೂ ತಗೊಂತೀನಿ ಏನಂದ್ರ 0.5 ತಗೊಂಡ್ರ an ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0.5 ಬೌಂಡೆಡ್ ಬಿಲೋ ಬೈ 5 ಆಗುತ್ತಾ 0.5 ಆಗುತ್ತಾ ಹೌದಾ an greater than K2 for all n belongs to n. This implies K2 is also lower bound of the sequence. This implies any number less than K1. Any number less than K1 is also lower bound of the sequence. Therefore, if a sequence is bounded below, it has infinitely many lower bounds. A sequence is bounded below. ಅದು bounded below ಇದ್ರ ಅದಕ್ಕೂ ಸಹ infinitely many lower bounds ಇರ್ತಾವು of all ಇದನ್ನ ನೆನ್ಪಿಟ್ಕೋರಿ of all lower bound of a sequence if k is greatest then k is called greatest lower bound ಅದರ ಶಾರ್ಟ್ ಫಾರ್ಮ್ ಏನು GLB GRB ಅಲ್ಲ ಮತ್ತೆ GRB ತುಪ್ಪ ನೆನ್ಪಿಟ್ಕೊಂಡಿರ್ತೀರಿ GRB ಅಂತೀರಿ ಮತ್ ನೀವು GLB ಏನ್ ಹೇಳ್ರಿ GLB GRB ಅಂತ ಮತ್ತ ಹಂಗ ನೆನ್ಪಿಟ್ಕೊಂಡಿರಿ GLB GLB ಅನಿಲ್ good GLB of the sequence ಹೌದಾ ಹೆಂಗಾರ ಒಟ್ಟು ನೆನ್ಪಿಟ್ಕೋರಿ next ನೋಡ್ರಿ it has the following properties it has the following properties ನೋಡ್ರಿ if in a sequence if
A is lower bound of sequence. If K is the lower bound of sequence, then an greater than or equal to k for all n belongs to n. If k is lower bound of a sequence, then an greater than or equal to k for all n belongs to n. Correct? Second nodri, given epsilon greater than 0, small quantity tagondaga ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಹಾಕಿದ್ರು, ಅದಕ್ಕ ನಾವು ಮೈನ್ಯೂಟ್ ಕ್ವಾಂಟಿಟಿ ಹಾಕಿದಾಗೂ ಸಹ, ಈಗ ಏನಿತ್ತು, ನಾನು ಸೀಕ್ವೆನ್ಸ್ ತಗೊಂಡಿದ್ನಲ್ಲ 1 2 set 5, ಕರೆಕ್ಟಾ? an is bounded below by 1, ಹೌದಾ? ಇದಕ್ಕೆ ನಾನು 1.1 ಹಾಕಿದ್ರು ಸಹ this is not bounded below, ಇದು bounded below ಆಗಲ್ಲ, ಕರೆಕ್ಟಾ? ಅಂದ್ರ k plus epsilon greater than k. Since k is greatest lower bound, k plus epsilon is not even. Pooja, correct ಕೇಳಿಸ್ಕೊಮ್ಮ, not even a lower bound. This implies there exists at least one positive integer m such that k plus epsilon, ನಾನು ಮಾಡಿದ್ದು 1.1 ವ್ಯಾಲ್ಯೂ ಐತಲ್ಲ, ಲೆಸ್ ದ್ಯಾನ್ ಅಂದ್ರೆ 1.1 ವ್ಯಾಲ್ಯೂ ಇತ್ತಂದ್ರೂ ಸಹ, ಈಗ 1 an ಬೌಂಡೆಡ್ ಬಿಲೋ ಬೈ 1 ಅಂದಿನಿ, an ಅದಕ್ಕೆ ನಾ 0.1 ವ್ಯಾಲ್ಯೂ ಹಾಕಿದಾಗೂ ಸಹ ಅದು ಬೌಂಡೆಡ್ ಬಿಲೋ ಆಗಲ್ಲ. k plus epsilon ಅಂದ್ರ am not bounded below by 1.1 or am not bounded below by k plus epsilon. ಕರೆಕ್ಟಾ? ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಹಾಕಿದ್ರು ಅದು ಬೌಂಡೆಡ್ ಬಿಲೋ ಆಗಲ್ಲ. ದಿಸ್ ಇಂಪ್ಲೈಸ್ am ಬೌಂಡೆಡ್ ಅಬೋವ್ ಆಗುತ್ತಾ ಅಂತ. am ಬೌಂಡೆಡ್ ಅಬೋವ್ ಆಗುತ್ತಾ, ಲೆಸ್ ದ್ಯಾನ್ k plus epsilon ಆಗುತ್ತಾ? ಇದರ ಅರ್ಥ ಆಯ್ತಾ? ಗ್ರೇಟೆಸ್ಟ್ ಲೋವರ್ ಬೌಂಡು, ಲೀಸ್ಟ್ ಅಪ್ಪರ್ ಬೌಂಡು. ಮೊದ್ಲೇನಾಗಬೇಕು, ಅಪ್ಪರ್ ಬೌಂಡ್ ಇರ್ಬೇಕು, ಅದ್ರಾಗ ಗ್ರೇಟೆಸ್ಟ್ ಲೋವರ್ ಲೀಸ್ಟ್ ಅಪ್ಪರ್ ಬೌಂಡ್ ಹೇಳ್ಬೇಕಂದ್ರ ಲೀಸ್ಟ್ ಅಪ್ಪರ್ ಬೌಂಡ್ ಹೇಳ್ಬೇಕಂದ್ರ ಬೌಂಡೆಡ್ ಅಬೋವ್ ಆಗಿರ್ಬೇಕು, ಅಪ್ಪರ್ ಬೌಂಡ್ ಇರ್ಬೇಕು. ನೆಕ್ಸ್ಟ್ ಗ್ರೇಟೆಸ್ಟ್ ಲೋವರ್ ಬೌಂಡ್ ಹೇಳ್ಬೇಕಂದ್ರ ಬೌಂಡೆಡ್ ಬಿಲೋ ಲೀಸ್ಟ್ ಅಂದ್ರ ಬೌಂಡೆಡ್ ಬಿಲೋ ಆಗಿರ್ಬೇಕು, ಲೋವರ್ ಬೌಂಡ್ ಇರ್ಬೇಕು, ಎಕ್ಸಿಸ್ಟ್ ಆಗಿರ್ಬೇಕು. ಕರೆಕ್ಟಾ? ಎಲ್ಲ ಕ್ಲಿಯರ್ ಆಯ್ತಾ ಎಲ್ರಿಗೂ? ಏನು ಡೌಟ್ ಇಲ್ಲ ಅಲ್ವಾ? ಏನು ಡೌಟ್ ಇಲ್ಲ? ಮನು, ಅನಿಲ್, ಅನಿತಾ, ಅರ್ಚನಾ, ಲತಾ, ಲಾವಣ್ಯ, MR ನಾಗೇಶ್ ಕುಮಾರ್, ಮೇಘಾ, ನಂದನ್, ನರಸೇಗೌಡ, ಸೋನಿಯಾ, ಸ್ಫೂರ್ತಿ, ಯಶಸ್ವಿನಿ YL CL, ಉದಯ್, ಈಗ ಬರ್ತಾ ಇದಾರೆ ನೋಡು ಒಂದಿಷ್ಟು ಜನ, ಮುಗಿಯೋಬೇಕಾರ. ಎಸ್, ಅರ್ಥ ಆಗಿದೆ. ಓದ್ತೀರಾ ಇದನ್ನೀಗ ಮನಿಯೊಳಗ ಕರೆಕ್ಟ್ ಆಗಿ ಓದ್ರಿ. ಒಂದೊಂದ್ ಸಣ್ಣ ಎಕ್ಸಾಂಪಲ್ ತಗೋರಿ, ನಿಮ್ಗ ಅಂದ್ರ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ್ತಾ. ಚಿಕ್ಕ ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೋರಿ. ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟಾ, ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಏನ್ರ ಡೌಟ್ ಐತಾ ಇದ್ರೊಳಗ? ಡೌಟ್ ಇದ್ರೆ ಕೇಳಿ ಹೇಳ್ತೀನಿ. ಇಸ್ ದೇರ್ ಎನಿ ಡೌಟ್? ಇವತ್ತು ವಾಯ್ಸ್ ಪ್ರಾಬ್ಲಮ್ ಮತ್ತೆ ಯಾರು ಹೇಳಿಲ್ಲಲ್ಲ. ನೋಡು, ಅದಕ್ಕ ಅನ್ಕೊಂಡ್ ನಾನು ಕೇಳಿಸ್ತಾ ಇಲ್ಲ ಅಂತ ಪ್ರತಿ ಕ್ಲಾಸ್ನಾಗ ಒಬ್ರ ಹೇಳ್ತಿದ್ರು. ಇವತ್ತೆಲ್ರು ಕರೆಕ್ಟ್ ಆಗಿ ಐತಿ ಅಂದ್ರು.
ಹ್ಮ್ ಹಾ ಅದಕ್ಕ ಮೈಕ್ ತರಿಸಿನಮ್ಮ ನೀವು ಹಂಗ ಪ್ರಾಬ್ಲಮ್ ಆಗತ್ತ ಅಂತ ಹೇಳಿದ್ದಕ್ಕ ಓಕೆ. ಇವತ್ ಕಾಲೇಜ್ಗೆ ಹೋಗಿದ್ದೆ, ನಿಮ್ದು ಅಡ್ಮಿಷನ್ ಅಂದು ಕೇಳಿದ್ರಲ್ಲ, ಕೇಳಿ ಬಂದ ಸರ್ನ ಆಫೀಸ್ನಾಗ ಕೇಳಿದ್ಯಾ? ಹಾ ಹೌದಮ್ಮ ನೀವು ಇನ್ಸ್ಟ್ರೂಮೆಂಟ್ ಆಫೀಸ್ನಾಗ ಕೇಳಿದೆ. ಈಗ ಫಸ್ಟ್ ಇಯರ್ದು ಅಂದ್ರ BSc PUC ಮುಗಿಸ್ ಬಂದಾರಲ್ಲ ಫ್ರೆಶರ್ಸ್, ಅವ್ರದ್ದು ಅಡ್ಮಿಷನ್ ನಡೆ ಆಗುಂತೈತಿ. ನಿಮ್ದು ಇನ್ನು ಏನಿಲ್ಲ, ಅನೌನ್ಸ್ ಮಾಡ್ತೀವಿ ಅಂತಂತಂದ್ರು. ಇನ್ನೇನು ಫೈನಲ್ ಇಯರ್ ಲ್ಯಾಬ್ ಎಕ್ಸಾಮ್ ಬಗ್ಗೆ ಹೇಳಿದ್ರು. ನಿಮ್ ಅಣ್ಣ ಅಕ್ಕ ಫ್ರೆಂಡ್ಸ್ ಇದ್ರ ಹೇಳ್ರಿ, ಫೈನಲ್ ಇಯರ್ ಎಕ್ಸಾಮ್ ಫಿಕ್ಸ್ ಆಗೈತಿ, ಲ್ಯಾಬ್ ಎಕ್ಸಾಮ್ ಟೈಮ್ ಟೇಬಲ್ ರೆಡಿ ಮಾಡ್ಯಾರ ಆಗ್ಲಿ ಅಂತಂತಂದ. 10ನೇ ತಾರೀಕಿಂತ್ರ ಫೈನಲ್ BSc ಅವ್ರದ್ದು ಲ್ಯಾಬ್ ಎಕ್ಸಾಮ್. ಫೈನಲ್ BSc ಅವ್ರ ಮಾತ್ರ ಯಾವ್ದಾರ ಸೆಮ್ನೊಳಗ ಅಂದ್ರ ಸೆಕೆಂಡ್ ಸೆಮ್ 4th ಸೆಮ್ ಬ್ಯಾಕ್ ಇತ್ತಂದ್ರ ಬರೆಯಕ್ ಅವಕಾಶ ಐತೆ ಅವ್ರಿಗೆ, ಈ ಪ್ರೆಷರ್ಸ್ ಇಲ್ಲ. ಅರ್ಥ ಆಯ್ತಾ? ಮತ್ ನೀವೇನ್ರ ಬರಿಬೇಕ ಅನ್ಕೊಂಡಿರನ? ಎಕ್ಸಾಮ್ ಬರೆಯೋರು ಯಾರದಿರಿ ಇದ್ರೊಳಗ? ಪ್ರಮೋಟ್ ಮಾಡ್ಯಾರ, ನಾವ್ಯಾಕ್ ಬರೆಯೋಣ ಬಿಡ್ರಿ ಅಂತೀರನ? ಹ್ಮ್ ಸರಿ ಸರಿ ಸರಿ. ಇದ್ರೊಳಗೆ ಏನ್ರ ಡೌಟ್ ಐತೇನಮ್ಮ? ಏನಿಲ್ವಾ? ಓಕೆ, ಇವತ್ತಿನ ಕ್ಲಾಸ್ನೊಳಗೆ ಇಷ್ಟ ಸಾಕು. ಇದನ್ನ PDF ಕಳಿಸ್ತೀನಿ, ಕರೆಕ್ಟ್ ಆಗಿ ಓದ್ಕೋರಿ. ಮುಂದಿನ ಮತ್ತೆ ಡಿಸ್ಕಷನ್ ಮಾಡೋಣಂತ. ಓಕೆ ಓಕೆ, ವೆರಿ ಗುಡ್. ಸ್ಟಾಪ್ ಮಾಡೋಣ್ರಾ? ಓಕೆ, ಬಾಯ್, ಸಿ ಯು. ಸಿ ಯು. ಓಕೆ, ಬಾಯ್.